ಹೆಲೋ ಎವ್ರಿವನ್. ಲಾಸ್ಟ್ ಟೈಮ್ ಹಂಪಿಗೆ ಹೋದಾಗ ನಾನು ತುಂಬ ಟೆಂಪಲ್ನ ವಿಸಿಟ್ ಮಾಡಿ ಬಂದೆ. ಹಾಗೆ ತುಂಬ ಚೆನ್ನಾಗಿತ್ತು ಹಂಪಿ. ಇನ್ನು ಹಂಪಿ ಬೆಂಗಳೂರಿಂದ ತುಂಬ ದೂರ ಇದ್ದಿದ್ದರಿಂದ ನಾವು ಹೋದ ತಕ್ಷಣ ರೆಸ್ಟ್ ಬೇಕಾಗಿತ್ತು. ಹೋಗಿದ್ದಿನ ರೆಸ್ಟ್ ಮಾಡಿ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬೇಕಿತ್ತು. ಬ್ರೇಕ್ಫಾಸ್ಟ್ಗೆ ಅಂತ ನಾವು ಹೋಗಿದ್ದು ಒಂದು ಫೇಮಸ್ ಹೋಟೆಲ್ಗೆ, ಸಾಯಿ ಶಿರಡಿ ಹೋಟೆಲ್ ಅಂತ. ಟಿಫನ್ ಮಾಡಿ ನಾವು ಹೋಗಿದ್ದು ವಿರೂಪಾಕ್ಷ ಟೆಂಪಲ್ಗೆ. ವಿರೂಪಾಕ್ಷ ಟೆಂಪಲ್ ಮುಂದೆ ಹೋದ ತಕ್ಷಣ ನಮಗೆ ಒಂದು ದೊಡ್ಡ ಗೋಪುರ ಕಾಣಿಸುತ್ತೆ, ತುಂಬ ದೊಡ್ಡದು. ಇನ್ನು ಟೆಂಪಲ್ ಮುಂಭಾಗನೇ ಹೇಳುತ್ತೆ ಈ ಟೆಂಪಲ್ ಎಷ್ಟು ದೊಡ್ಡದು ಅಂತ. ಇನ್ನು ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ತುಂಬ ವಿಶಾಲವಾಗಿದೆ ಟೆಂಪಲ್ ಮಾತ್ರ. ಇನ್ನು ಅಲ್ಲೊಂದು ಆನೆ ಕೂಡ ಇತ್ತು, ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತು ಆ ಟೆಂಪಲ್ ಸುತ್ತಮುತ್ತ ಎಲ್ಲ ನೋಡಿ ಅಲ್ಲಿದ್ದಂಥ ವಾಸ್ತುಶಿಲ್ಪ ಕಲೆನೆಲ್ಲ ಕಣ್ ತುಂಬಿಕೊಂಡು ಮುಂದೆ ಹೋದ್ವಿ. ಇನ್ನು ವಿರೂಪಾಕ್ಷ ಟೆಂಪಲ್ಗೆ ಪೂಜೆ ಮಾಡಿ ಆಚೆ ಬರ್ತಿದ್ದಂಗೆ ಒಂದು ಕಲ್ಯಾಣಿ ಕಾಣಿಸುತ್ತೆ. ಅದಂತೂ ತುಂಬ ದೊಡ್ಡದಾಗಿದೆ, ಹಾಗೆ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಹಂಪಿನಲ್ಲಿದ್ದಂಥ ಎಲ್ಲ ಜಾಗಗಳಿಗೂ ವಿಸಿಟ್ ಮಾಡಿದ್ವಿ. ಎಲ್ಲ ಜಾಗಗಳು ಒಂದೊಂದು ಕತೆ ಹೇಳ್ತಿದ್ವಿ, ಅಷ್ಟು ಸೂಪರ್ ಆಗಿತ್ತು. ಹಾಗೆ ತುಂಬ ಹಂಪಿನ ಹಾಳು ಮಾಡಿದ್ದಾರೆ, ಅದು ನೋಡಿ ತುಂಬ ಬೇಜಾರು ಕೂಡ ಆಯಿತು. ಪೂರ್ತಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್.